ಹಾಂ ಬರ್ರಿ ಎಲ್ಲರೂ. ಭಾಳ ದಿವಸ ಆದ್ಮ್ಯಾಗ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಯಾವುದು ಟಾಪಿಕ್ ಸಿಕ್ಕಿದ್ದಿಲ್ಲ. ಸುಮ್ಮ ಖಾಲಿ ಪೀಲಿ ಮಾಡೋದು ಬೇಡ ಅಂತಂದು ಮಾಡಿದ್ದಿಲ್ಲ. ಇವತ್ತಿನ ವಿಡಿಯೋ ಮೇನ್ ಏನಂತಂದ್ರೆ, ಭಾಳ ದಿವಸ ಆದ್ಮ್ಯಾಗ ಖಾಲಿ ಮನೆಯಾಗಿರೋದಕ್ಕೆ ಒಂದು ಲಾಂಗ್ ಡ್ರೈವ್ ಹೊಂಟನಿ. ಇಲ್ಲೇ ಕೊಪ್ಪಳ ಒಂದು 250-60 ಕಿಲೋಮೀಟ್ರ್ ಆಕೈತಿ. ಸೊ ಅಷ್ಟು ಲಾಂಗ್ ಡ್ರೈವ್ ಹೋಗೋದ್ರ ಸಂಬಂಧ ಗಾಡಿ ಸರ್ವಿಸ್ ಆಗ್ಬೇಕು. ಸ್ವಲ್ಪ ಜನರಲ್ ಸರ್ವಿಸ್, ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡ್ಸೊಂಬರ್ರಿ. ಇಲ್ಲೇ ಆಟೋಮೊಬೈಲ್ಸ್ ಅಂಗಡಿಗೆ ಬಂದೆ. ಇಲ್ಲೇ ಯಾಕಂತಂದ್ರೆ ಎವ್ರಿ ಟೈಮ್ ನಾನು ನಮ್ಮ ಸ್ಪ್ಲೆಂಡ್ರ್ ಗಾಡಿ ಇದ್ದಾಗಿಂದ ಇಲ್ಲೇ ತೊಗೊತಿದ್ವಿ ಬೈಕ್ ಐಟಮ್ಸ್. ವೀರಭದ್ರೇಶ್ವರ ಆಟೋಮೊಬೈಲ್ಸ್ ಅಂತ. ಈಗ ನನ್ನ ಗಾಡಿಗೆ ಮೋಟೋಲ್ದು ಒಂದು ಇಂಜನ್ ಆಯಿಲ್ ತೊಗೊಂಡಿನಿ. ಆಮೇಲೆ ಆಯಿಲ್ ಫಿಲ್ಟರ್ ಒಂದು ತೊಗೊಂಡಿನಿ. ಯಾಕಂದ್ರೆ ಭಾಳ ದಿವಸ ಆಗಿತ್ತು ತೊಗೊಂಡು. ಲಾಸ್ಟ್ ಚಿಕ್ಕಮಂಗ್ಳೂರು ಟ್ರಿಪ್ ಹೋದಾಗ ತೊಗೊಂಡಿದ್ದೆ. ಇದು ನಮಗೆ ಗೊತ್ತಿರೋ ಅಣ್ಣನ ರಫೀಕ್ ಅಣ್ಣ ಅಂತಂದು ಎಲ್ಲ ಗಾಡಿ ರಿಪೇರಿ ಮಾಡ್ತಾನೆ. ಬೆಸ್ಟ್ ವರ್ಕರ್. ಎಲ್ಲ ಕಂಡೀಷನ್ ಮ್ಯಾಗ ನಾವು ಯಾವ ಥರ ಹೇಳ್ತೇವೆ ಆ ಥರ ಬೈಕ್ ರೆಡಿ ಮಾಡಿಕೊಡ್ತಾರೆ. ನನ್ನ ಗಾಡಿ ಅನ್ಕಿ ತೊಗೊಂಡಾಗಿಂದ ಇವನ ಕಡೆನೇ ಮಾಡ್ಸಾತೀನಿ. अमेरिका क्या कहता था? क्या हो तुम? आज हम कहते तू क्या है बे? ಭಯ್ಯ ಫುಲ್ ಯೂನಿಕ್ ಸ್ಟೈಲ್ನಾಗ ಇಂಜನ್ ಆಯಿಲ್ ಹಾಕ್ತಾನೆ. ಎಕ್ಸ್ಪೆಕ್ಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ನೋಡ್ರಿ ಹಂಗೆ ಯಾರ ಕಡೆ ಇಂಥ ಟ್ಯಾಲೆಂಟ್ ಬರ್ತೈತಿ. ನಮ್ಮ ಡೆವಿಲ್ ಅನ್ಕಿ ರೆಡಿ ಆತ. ಮಳೆ ಮಾಡೋದಂಗೆ ಐತಿ. ಪಟ್ ಹೋಗಿ ನಮ್ದು ಬೈಕ್ನ ವಾಶ್ ಮಾಡ್ಸೊಂಬರ್ರಿ. ಪಟ್ನ ಚೊಕ್ಕ ಆಗ್ಬೇಕು. ವರ್ಕೌಟ್ ಮಾಡುವಾಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬಾಡಿ ಕಂಡೀಷನ್ನ ಪೋಸಿಂಗ್ ಅಷ್ಟು ತೋರಿಸ್ತೇನೆ ನೋಡಿ ಸಾಕು. दुनिया जले बिछाड़ी तो मैं चलूं अगाड़ी सब खेल जानता हूँ मैं हूँ बड़ा खिलाड़ी. ಜಿಮ್ ಮುಗಿಸಿದ್ವಿ. ನಾನು ಫೋನ್ನೇ ಮಾಡ್ಬೇಕಂತ ಚಾರ್ಜ್ ಇಲ್ಲ. ನಮ್ಮ ದೋಸ್ತನ ಫೋನ್ನೇ ಮಾಡಾತೀನಿ. ಜಿಮ್ ಎಲ್ಲ ಮುಗಿಸಿ ಮನೆ ಕಡೆ ಹೋಗ್ತೇವೆ. ಡಯಟ್ ಅದು ಹೊಡೆದ ಮನೆಗೆ ಹೋಗ್ಬರ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ತಪ್ಪಿಸ್ಬೇಡ್ರಿ. ಏನ ಅಚೀವ್ ಮಾಡತ್ತಾನ ಬೆಳೆಸ್ರಿ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು? ಒಪ್ತೆ ಕಣೆ, ಒಪ್ತೆ. ಹುಲಿ ಹೇಳ್ಯಾನಂದ್ರ ಮಾಡ್ರಿ ಸಾಕು. ನೈಟ್ ಇದ್ದಲ್ಲಿ 9:30 ಜಿಮ್ ಮುಗಿಸೇವಿ. ಮನ್ಯಾಗ ಚಪ್ಪಲ್ ತಗೊಂಡಾರ ನಮ್ಗೆ 9:30 ಮುಗಿಸಿದ್ರೆ ಮಾಡ್ಕೊಂಡ್ ತಗೊಂಡ್ರ. ಅದಕ್ಕ ನಮ್ ಮನ್ಯಾಗ ನಂಬುದಿಲ್ಲ ನಮ್ಮನ್ನ. ಇಂತ ಜೀವನ ಯಾರಿಗ್ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಅಂಗಡಿ ಕಡೆ ಖಾಲಿ ಆಗೈತ. ಕೆಂಡಿಗೇರಿ ಅಂತ ಐತಿ. ಭಾರಿ ಮಾಡ್ತಾನ. ಟೈಮ್ದಾಗ ಚಿಕನ್ ಡಿನ್ನರ್ ಹಾಕೋ ಮುಖ ಆದ್ರೂ ಫುಲ್ ಫೇಮಸ್ ಇರ್ತಾರೆ. ಈಗ ಸ್ವಲ್ಪ ಲೈಟ್ ಅವಾಗ ಪಬ್ಜಿದ ಹವಾ ಐತೆ. ಲಾಕ್ಡೌನ್ ಕೂತ ಆದ್ಮ್ಯಾಗ ನಟಸಮಲ ಸಾಯನಗರ್ ಸರ್ಕಲ್ ಅಂತಂದ ₹100 ಒಂದು ಚಿಕನ್ ಡಿನ್ನರ್. ಬಿರಿಯಾನಿ ಪ್ಲಸ್ 2 ಲೆಗ್ ಪೀಸ್ ಕೊಡ್ತಿದ್ದ. ಅದಕ್ಕೆ ಚಿಕನ್ ಡಿನ್ನರ್ ಹೆಸರು. ಜಾಸ್ತಿ ಜನ ತಿಂತಾರ. ಅದ್ರಾಗ ಬರೀ ಹುಡುಗರ. ಹಾ ತಗದಾರ. ನೋಡ್ರಪ್ಪ, ಬಾಲ್ಡೆಗ್ನ ಸಮಪಾಲಾಗಿ ಹಂಚಾತಾನೆ. ಒಂದು ಹೆಚ್ಚು ಒಂದು ಕಮ್ಮಿ ಬರಬಾರ್ದು ಅಂತಂದು. ಎಂಥ ಗುಣ ಯಾರಿಗೆ ಬರ್ತೈತಿ ದೇವ್ರಿ. ನಿಂದು ತಾಯಿ ಗುಣ. ಈಗ ಬೆಳಗ್ಗೆ 5:30 ಆಗೈತಿ. ಜಲ್ದಿ ಎದ್ದು ಹೋಗ್ಬೇಕು ಅಂತಂದು ಎದ್ದಾನೆ. ಇದು ನಮ್ಮ ಪಾರ್ಟ್ನರ್ ಇದು ಎದ್ದೈತಿ. ಬಡ ಜಳಕ ಮಾಡಿ ರೆಡಿಯಾಗಿ
ಹೋಗೋಣ್ರಿ ಅಂತ. ಚಳಕ ಎಲ್ಲ ಆಯ್ತು, ರೆಡಿ ಆಗ್ಯಾನಿ. ಈಗ ಗಾಡಿ ಹೊರಗೆ ತೆಗೆದು ಒರೆಸಿ ಹೋಗೊಂಬರ್ರಿ. ಗಾಡಿ ಹೊರಗೆ ತೆಗ್ದೇನಿ. ನಿನ್ನೆ ರಾತ್ರಿ ಹೇಳಿದ್ದೆ ನಮ್ಮ ಮಮ್ಮಿಯರಿಗೆ ಹಿಂಗೆ ಕೊಪ್ಪಳಕ್ಕೆ ಹೊಂಟಾನಂತಂದು. ಈಗ ಬೆಳಗ್ಗೆ ಎದ್ದೂ ಡೌಟ್ಲೆ ನೋಡತ್ತಾರ ವಜ್ರ ಮನೆಗತ್ತೆ. ಆದರೂ ಏನು ಮಾಡೋಕ್ಕೆ ಬರಲ್ಲ, ಹೇಳೇನಿ. ವಾಪಸ್ ಬಂದ್ಮ್ಯಾಗ ವಿಡಿಯೋ ತೋರಿಸ್ತೀನಿ. ಈ ಶಾಪರ್ ಮಗ ಹೋಗಿ ಕೆಟ್ಟಪ್ಪ ನಾಷ್ಟ ಮಾಡಿ ಬಿಟ್ಬಿಡೋಣ. ಸ್ವಲ್ಪ ರೆಡಿ ನೆನಪಿಂದಾರಿ ಅವ್ರ ಅವ್ರೀಗ ಅಂಗನವಾಡಿ ಟೀಚರ್ ಅದಾರ, ಗೌರ್ಮೆಂಟ್ ಜಾಬ್. ಸೊ ಅದ್ರ ಸಲುವಾಗಿ ಕರೆದ್ರ ಬರೀ ಹಂಗೆ ಮೆಸೇಜ್ ಹಿಡಿದ್ರೆ ಬರ್ಬೇಕು ನಾ ಹಿಂಗೆ ಮದಿ ಐತಿ ಅಂತಂದ್ರೆ ನಮ್ಮವ್ರಿಗೆ ಕರೆದ್ರೆ ಅವ್ರ ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋ ಸಂಬಂಧ ಬರಕಾಲಿಲ್ಲ ಅವ್ರೆ. ಅದಕ್ಕೆ ನಾ ಹೊಂಟೇನಿ. ನಮ್ಮ ಕ್ಲಾಸ್ಮೇಟ್ಸ್ ಯಾರು ಬರತಾರಿಲ್ಲ ಗೊತ್ತಿಲ್ಲ. ಅದ್ರ ಸಲುವಾಗಿ ನನಗಂತಿ ಕರ್ದಾರ. ಅದ್ರ ಕರೆದಿದ್ದಕ್ಕರ ರೆಸ್ಪೆಕ್ಟ್ ಕೊಟ್ಟು ಹೋಗ್ಬೇಕಾಗೈತಿ. ಅದಾಗೂ ಹೋಗಿ ಖುಷಿ ಅದು ಮಾಡಿ ಬಿರಿಯಾನಿ ಹೊಡ್ದ ಅಲ್ಲೇ. ಆದ್ರೆ ಅಂಜನಾದ್ರಿ ನಿಯರ್ ಇತ್ತಂದ್ರೆ ಅಂಜನಾದ್ರಿ ಬೆಟ್ಟಕ್ಕೂ ಬಂತ ಹೆಂಗ್ ಗೊತ್ತ ಹಿಡಿತೀರ ನೋಡ್ರಿ. ಅಲ್ಲೇ ಮರಿ ಒಳಗ ಅದಾರ ಕಣಮ್ಮ ನೋಡ್ರಿಪ್ಪ. ಎಂತ ಶಾಣೆ ಅದನ್ ನಾನು ಹಿಡ್ಕೊಂಡಿದ್ದ. ಕೊಪ್ಪಳಿಗೆ ಹೋಗ್ಬೇಕಂತಂದ ನವಲಗುಂದ ಬಾಗಲಕೋಟೆ ಬಿಜಾಪುರ ರೋಡಿಗೆ ಬಂದಂಗ. ಅದಕ್ಕೆ ಈ ರೋಡ್ ಈಗ ಬರಂಗಿಲ್ಲ ಡೌನ್ಯಾಗ ಬಂದೆ ನಾನು. ಆಮೇಲೆ ಮ್ಯಾಪ್ ಹಾಕಿ ನೋಡ್ತಾನೆ ಪೂರ ಅಪೋಸಿಟ್ ರೋಡ್. ಏನ್ ಶಾಣೆ ಅದನ್. ಕೊಪ್ಪಳ ರೋಡ್ ಇರೋದು ಆಚೆ ಸೈಡ್ ಗದಗ ಮ್ಯಾಗ ಹೋಗ್ಬೇಕ್ ನಾವು ಹುಬ್ಳಿಯಿಂದ. ನಾ ಬಂದಿರೋದು ಬಿಜಾಪುರ ರೋಡಿಗೆ. ಅಲ್ಲೈತೆ ನೋಡ್ರಿ ನಾವು ಹೋಗೋ ರೋಡ್, ಹೊಸಪೇಟೆ ಬೈಪಾಸ. ನಾನು ಹೋಗಿರೋದು ಬಿಜಾಪುರ ರೋಡಿಗೆ ಹೋಗಿದ್ದೆ. ಅದಕ್ಕೀಗ ರೋಡ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದಾನೆ. ಈಗ ಹೋಗೋಣ್ರಿ. ಇದು ಅಣ್ಣಿಗೇರಿ ಟೋಲ್. ಇದನ್ನು ದಾಟಿ ಬಡ ಹೋಗಿ ನಾಷ್ಟದ ಅಂಗಡಿ ಹುಡುಕ್ತೀನಿ. ಇಲ್ಲ ಯಾವ್ದು ಅಂಗಡಿ ಚಲೋ ಇಲ್ಲ. ಮುಂದ್ ಯಾವ್ದಾರ ಅದಾವ ನೋಡುತ್ತಾಡ್ರಿಪ್ಪ. ಬಂದೆ ಕೊಪ್ಪಳಕ್ಕೆ 33 ಆಗೈತಿ ಟೈಮ್. ಅಂತೂ ಕೊಪ್ಪಳ ಮುಟ್ಟಿದೆ. ಅಲ್ಲೇ ಹುಬ್ಳಿನ 6:20ಕ್ಕೆ ಬಿಟ್ಟಿದ್ದೆ. ಇಲ್ಲೇ 8:33 ಆಗೈತಿ. ಆಲ್ಮೋಸ್ಟ್ 2 ತಾಸು 2.5 ತಾಸ್ನಾಗ ಬಂದು ರೀಚ್ ಆದೆ. ಈಗ ವಾಯ್ಸ್ ಓವರ್ ಯಾಕೆ ಹಿಂಗೆ ಕೊಡತ್ತನಂದ್ರೆ ಬೈಕ್ನ್ಯಾಗ ಕರೆಕ್ಟಾಗಿ ವಾಯ್ಸ್ ಬರತ್ತಿಲ್ಲ. ಮೊಬೈಲ್ ಮೈಕ್ನ್ಯಾಗ ಗಾಳಿ ಮತ್ತು ನನ್ನ ವಾಯ್ಸ್ ಎರಡೂ ಮಿಕ್ಸ್ ಆಗಿ ಕ್ಲಿಯರಾಗಿ ಕೇಳಿಸತ್ತಿಲ್ಲ. ಸೊ ಅದ್ರ ಸಲುವಾಗಿ ಮನ್ಯಾಗ ಕುತ್ಕೊಂಡು ಎಡಿಟಿಂಗ್ ಮಾಡುವಾಗ ವಾಯ್ಸ್ ಹಾಕೇನಿ ಕ್ಲಿಯರ್ ಕೇಳಲಿ ಅಂತಂದು. ಯಾಕಂದ್ರೆ ನನ್ನ ಕಡೆ ಯಾವುದು ಮೈಕ್ ಇಲ್ಲ, ಮೊಬೈಲ್ನ್ಯಾಗ ರೆಕಾರ್ಡಿಂಗ್ ಮಾಡ್ತೀನಿ. ಅದು ಮೊಬೈಲ್ ವಾಯ್ಸ್ ಕ್ಯಾನ್ಸಲೇಷನ್ನು ಇಲ್ಲ, ಅದಕ್ಕೆ ಗಾಳಿ ಸೌಂಡು ನನ್ನ ವಾಯ್ಸ್ ಎರಡು ತೊಗೊಳತೈತಿ. ಅದ್ರ ಸಲುವಾಗಿ ಸಪ್ರೇಟಾಗಿ ವಾಯ್ಸ್ ಲಿಂಕ್ ಕೊಡಾತೀನಿ ಇದಕ್ಕೆ. ಈಗ ಕೊಪ್ಪಳನೂ ರೀಚ್ ಆಗೇನಿ. ಇನ್ನೊಂದು 15-20 ನಿಮಿಷ ನನ್ನ ಲೊಕೇಶನಿಗೆ ಹೋಗಿ ರೀಚ್ ಆಕೇನಿ. ಹೋಗೊಂಬರ್ರಿ. ಹಂಗೆ ಇಲ್ಲಿ ಲೊಕೇಶನ್ನು ಮಸ್ತ್ ಐತಿ. ಕಲ್ಲಿನ ಗುಡ್ಡ, ಬೆಟ್ಟ, ಲುಕ್ಸ್ ಭಾರಿ ಚಲೋ ಕಾಣ್ತೈತಿ. ವ್ಯೂ ನೋಡ್ಕೊಂಡು ಹೋಗೊಂಬರ್ರಿ. ಹಂಗೆ ಬರ್ರಿ ಅಯೋಧ್ಯ ಹೋಟೆಲ್.
ಗಾಡಿ ಹಚ್ಚಿ ಹೋಟೆಲ್ ಒಳಗೆ ಹೋದುಟ್ಲೆ ರೆಕಾರ್ಡಿಂಗ್ ಮಾಡೋದು ಚಲೋ ಮಾಡಿದ್ದಿಲ್ಲ, ಹಂಗೆ ಸುಮ್ಮನೆ ಇಟ್ಬಿಟ್ಟಿದ್ದೆ. ಅದಕ್ಕೆ ಅದು ರೆಕಾರ್ಡಿಂಗ್ ಆಗಿದ್ದಿಲ್ಲ. ಸೊ ಅದ್ರ ಸಲುವಾಗಿ ಅಡ್ಜಸ್ಟ್ ಮಾಡ್ಕೊರಿ. ಡೈರೆಕ್ಟ್ ಈಗ ಮದುವೆ ಕಡೆ ಹೋಗೊಂಬರ್ರಿ, ಈಗ ಅಲ್ಲೇ ವಿಡಿಯೋ ಮಾಡಿ. ಇಲ್ಲಿ ಮದುವೆಗೆ ಬಂದಿದ್ದೆ, ಯಾರು ನಮ್ಮ ಕ್ಲಾಸ್ಮೇಟ್ಸ್ ನಮ್ಮ ಫ್ರೆಂಡ್ಸು ಬಂದಿದ್ದಿಲ್ಲಲ್ಲ, ಅದ್ರ ಸಲುವಾಗಿ ಇವರು 3 ಜನ ನಂಗೆ ಕಂಪ್ನಿ ಕೊಡಕ್ಕೆ ಬಂದಾರ. ಇವ ಆಯಿಲ್, ಇವ ಸಿದ್ಧಾರ್ಥ, ಅಲ್ಲಿ ಹಿಂದಿರೋ ಹುಡುಗಿ ಆಯಿಲರ್ ತಂಗಿ. ಮಸ್ತ್ ಕಂಪ್ನಿ ಕೊಟ್ರಿ ಅಲ್ಲ ಮದುವೆ ಮುಗಿಮಟ ಅಂತಂದ್ರೆ ಮಸ್ತ್ ಎಂಜಾಯ್ ಆತ. ಮಾತಾಡೋದು ಕೇಳ್ರಿ ಇವ್ರು ಹೆಂಗೆ ಮಾತಾಡ್ತಾರಂತಂದು. लगा था क्या? लगा ले। हाँ ऐसा लगा ले। ए नीचे बताओ, ऊपर कर। हाँ ऐसा कर। उसको दिखा। ಈ ಹುಡುಗರು ಪರಿಚಯ ಮಾಡಿದ ಸೈಡಿಗೆ ಈ ಮದುವೆಯಾಗ ಫ್ಯಾಮ್ಲೀಸ್ ಕೆಲಸ ಮಾಡೋದು ನೋಡಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನೆನಪಾಗೈತಿ, ಹೇಳ್ತೇನೆ ಕೇಳ್ರಿ ಇದನ್ನು. ಜಗ ಎದ್ದು ಎತ್ತು ಗೆದ್ದು ನಿಲ್ಲು, ನಂದು ನಿಂದು ಬಂದು ಎಂದು ನಿಲ್ಲುವರು ಮುಂದು. ಇದು ದಿಸ್ ಮೈ ಪರ್ಸನಲ್ ಫೀಲ್. ನೀನು ಬದುಕಲ್ಲಿ ಏನಾದ್ರೂ ಆದ್ರೆ ಮಾತ್ರ ನಿನ್ ಹಿಂದೆ ಕ್ಯೂ ನಿಂತ್ಕೊತಾರೆ. ನಮ್ಮವರಪ್ಪ, ನಮ್ ರಿಲೇಟಿವ್, ನಮ್ ಬ್ರದರ್ ರೀ, ನಮ್ ಕಸಿನ್ ರೀ ಅಂತಾನೆ. ನಾವೇನು ಇಲ್ಲ ಅಂದಿದ ತಕ್ಷಣ ಇದು ಪ್ರಪಂಚ. ಇದನ್ನು ಯಾಕೆ ಈಗ ಹೇಳಿದೆ ಅಂತಂದ್ರೆ ನಂದ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ. ನಾ ಮೊದಲು ಪೊಲೀಸ್ ಆರ್ಮಿದು ಎಲ್ಲ ಟ್ರೈ ಮಾಡತ್ತಿದ್ದೆಲ್ಲ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪಾಸ್ ಆಗೋದಕ್ಕೆ ನಮ್ಮವ ಅರುಣ, ನಮ್ಮ ಹುಡುಗ, ನಮ್ಮ ಮಗ, ಒಟ್ಟು ನಮ್ಮ ರಿಲೇಷನ್ ಅರುಣ್ ಅಂತಿದ್ರೆ, ಯಾವಾಗ ಅದು ಫೇಲ್ ಆದವು, ಯಾವಾಗ ಪ್ರೈವೇಟ್ ಕಂಪ್ನಿಯಾಗ ಅಷ್ಟೇ ಕೆಲಸ ಮಾಡತ್ತೆ, ರೈಲ್ವೆದಾಗ ಕೆಲಸ ಮಾಡತ್ತೆ, ಅವಾಗಿಂದ ಎಲ್ಲರೂ ಗಪ್ಪ, ಸ್ವಿಚ್ ಆಫ್, ಯಾರ್ದು ಒಂದು ಫೋನ್ ಇಲ್ಲ, ಏನೋ ಒಂದು ಸುದ್ದಿ ಇಲ್ಲ, ಇಷ್ಟ ಲೈಫ್. ಈಗ ಹೋಲ್ ಬಿಡ್ರಿ ಅದ ಹಂಗಾದ ಲೈಫ. ಇವರು ನಮ್ಮ ಕ್ಲಾಸ್ಮೇಟ್, ಇವ್ರದ ಮದುವೆಗೆ ನಾ ಹೋಗಿದ್ದೆ. ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು, ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ವಿಷಸ್ ಎಲ್ಲ ತಿಳ್ಸೋಕ್ಕಾಗಲಿಲ್ಲ ನಿಮ್ಗೆ, ಇನ್ನೊಂದು ಸಾರಿ ಯಾವಾಗಾದರೂ ಫ್ರೆಂಡ್ಸ್ ಜೋಡಿ ಬಂದಾಗ ಹೇಳ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಇಷ್ಟ ಲೈಫ್. ಈಗ ವಿಡಿಯೋನ ಮುಗಿಸ್ತೇನೆ ನಾನು, ಯಾಕಂದರೆ ಏನು ಹೊಳ್ಳಿ ವಾಪಸ್ ಹೋಗೋದೇ ಬೇಡ ಅನ್ಕೊತೀನಿ. ಇವರಿಬ್ಬರನ್ನ ದೋಸ್ತಿ ನೋಡಿ ಫುಲ್ ನಮ್ಮ ಹಳೆಯ ದೋಸ್ತಿ ಎಲ್ಲ ನೆನಪಾತ. ಬಟ್ ಈಗ ಎಲ್ಲರೂ ಕೆಲಸದ ಸಲುವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಊರು ಸೇರ್ಯಾರ. ಅವ್ರವ್ರ ಜೀವನ ಅವ್ರು ನೋಡ್ಕೊಳತ್ತಾರ, ಏನಾರು ಸಾಧನೆ ಮಾಡ್ಬೇಕಂತಂದು ಇಷ್ಟ ಹೇಳ್ತೀನಿ. ಇನ್ನೊಮ್ಮೆ ಯಾವ್ದಾರ ಟಾಪಿಕ್ ಸಿಕ್ತು, ಯಾವ್ದಾರ ವಿಡಿಯೋ ಮಾಡೋ ಚಾನ್ಸ್ ಸಿಕ್ತಂದ್ರೆ ಮಾಡ್ತೇನಂತ. ಓಕೆ, ಬಾಯ್. ಸ್ನೇಹಕ್ಕೆ ಅಂತಾನೆ ಇಲ್ಲ, ಇಬ್ಬರು ಸ್ನೇಹಿತರು ಕಷ್ಟ ಪಡದೆ ಸ್ನೇಹಿತ ಅಂತ ಒಪ್ಪಿಕೊಂಡ ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಒಂದೇ. ಓ ದುಡ್ಡಿರಲಿ ಇಲ್ದಿರಲಿ, ನಗುವಿನ ಒಡೆಯ ಗೆಳೆಯ ಲವ್ವಿರಲಿ, ಲವ್ಸಿರಲಿ ಬೆಂಬಲದ ಬೆಟ್ಟವೋ ಗೆಳೆಯ.